ಇಟಿ ಕನ್ನಡದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಏನು ಇಂದು ಷೇರು ಮಾರುಕಟ್ಟೆ ಗುರುವಾರ ಮತ್ತೊಮ್ಮೆ ಏನು ನಷ್ಟದ ಟ್ರ್ಯಾಕ್‌ಗೆ ಭಾರತೀಯ ಷೇರು ಮಾರುಕಟ್ಟೆ ಮರಳಿರುವಂತದ್ದು. ಬುಧವಾರ ಏನು ಕಮ್‌ಬ್ಯಾಕ್ ಮಾಡ್ತು, ಬೌನ್ಸ್ ಇತ್ತು ಷೇರುಪೇಟೆ, ಭಾರತದ ಷೇರುಪೇಟೆ ಅನ್ನೋ ನಿರೀಕ್ಷೆಗಳು ಹೆಚ್ಚಾಗಿದ್ದು, ಏನು ಹೂಡಿಕೆದಾರರ ವಿಶ್ವಾಸ ಹೆಚ್ಚಾಗಿತ್ತು. ಆದ್ರೆ ಇವತ್ತು ಮತ್ತೆ ಭಾರತೀಯ ಷೇರು ಮಾರುಕಟ್ಟೆ ನಷ್ಟಕ್ಕೆ ಜಾರಿರುವಂತದ್ದು. ಆರಂಭಿಕ ವಹಿವಾಟಿನಿಂದಲೂ ನಾವು ನೋಡಬಹುದು ಭಾರತದ ಷೇರು ಮಾರುಕಟ್ಟೆ ಇಂದು ರೆಡ್ ಮಾರ್ಕ್‌ನಲ್ಲೇ ಶುರುವಾಯಿತು. ನಷ್ಟದಲ್ಲಿ ಶುರುವಾಗಿ ವಹಿವಾಟು ಮುಕ್ತಾಯದ ಹಂತದವರೆಗೂ ಕೂಡ ಯಾವುದೇ ರೀತಿಯಂತಹ ವ್ಯತ್ಯಾಸ ಕಾಣದೆ ಕೊನೆಗೆ ನಷ್ಟದಲ್ಲೇ ಮುಚ್ಚಿರುವಂತದ್ದನ್ನು ನಾವು ನೋಡಬಹುದು. ಅದರಲ್ಲೂ ಪ್ರಮುಖವಾಗಿ ಮುಂಬೈ ಷೇರುಪೇಟೆ ಏನು ಬಿಎಸ್‌ಸಿ ಸೆನ್ಸೆಕ್ಸ್ ಆಗಿರ್ಬೋದು 582 ಪಾಯಿಂಟ್ಸ್‌ನಷ್ಟು ನಷ್ಟ ಅನುಭವಿಸಿ ಒಟ್ಟು 78,886 ಮಾರ್ಕ್‌ನಲ್ಲಿ ಕೊನೆಗೊಂಡಿರುವಂತದ್ದು. ಅದೇ ವೇಳೆ ಎನ್ಎಸ್ಸಿ ನಿಫ್ಟಿ ಕೂಡ 180 ಪಾಯಿಂಟ್‌ನಷ್ಟು ನಷ್ಟಗೊಂಡು ಏನು 24,117 ಅನ್ನೋ ಮಾರ್ಕ್‌ನಲ್ಲಿ ತಲುಪಿರುವಂತದ್ದು. ಇವತ್ತಿನ ಷೇರುಪೇಟೆಯಲ್ಲಿ ಸಾಕಷ್ಟು ಏರಿಳಿತಗಳನ್ನ ನಾವು ಕಂಡು, ಅದರಲ್ಲೂ ಪ್ರಮುಖವಾಗಿ ಅದು ಜಾಗತಿಕ ದುರ್ಬಲ ಸೂಚನೆಗಳಾಗಿರ್ಬೋದು ಅಥವಾ ಆರ್‌ಬಿಐನ ಪ್ರೆಸ್ ಮೀಟ್ ಆಗಿರ್ಬೋದು, ಸಾಕಷ್ಟು ಅಂಶಗಳು ಇವತ್ತಿನ ಏನು ಮಾರ್ಕೆಟ್‌ನಲ್ಲಿ ಪ್ರಭಾವವನ್ನ ಬೀರಿರುವಂತದ್ದು. ಇವತ್ತಿನ ಸೆಷನ್‌ನಲ್ಲಿ ಎಲ್ಲವನ್ನು ತಿಳಿದುಕೊಳ್ಳುವ ಮೊದಲು ಇವತ್ತಿನ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಸ್ಟಾಕ್‌ಗಳು ಯಾವುದು, ಪ್ರಮುಖವಾಗಿ ಯಾವ ಸ್ಟಾಕ್‌ಗಳು ಹೆಚ್ಚು ಲಾಭ ಗಳಿಸಿದೆ, ಹೆಚ್ಚು ನಷ್ಟ ಅನುಭವಿಸಿದೆ ಎಂಬುದನ್ನ ಕುರಿತಾಗಿ ನಾನು ನಿಮಗೆ ತಿಳಿಸ್ತೀನಿ. ಪ್ರಮುಖವಾಗಿ ಇವತ್ತಿನ ಟಾಪ್ ಗೇನರ್ಸ್‌ಗಳಲ್ಲಿ ಟಾಪ್ ಲೂಸರ್ಸ್‌ಗಳಲ್ಲಿ ಫಸ್ಟ್ ನಾವು ನೋಡೋದಾದ್ರೆ ಎಲ್‌ಟಿಐ ಮೈಂಟ್ರಿ ನೋಡಬಹುದು, ಗ್ರೇಸಿಮ್ ಇಂಡಸ್ಟ್ರೀಸ್ ಮತ್ತು ಏಷ್ಯನ್ ಪೇಂಟ್ಸ್, ಪವರ್ ಗ್ರಿಡ್ ಕಾರ್ಪ್ ಮತ್ತು ಇನ್ಫೋಸಿಸ್ ಟಾಪ್ ಲೂಸರ್ ಸ್ಟಾಕ್‌ಗಳಾಗಿ ಕಾಣಿಸ್ಕೊಳ್ತವೆ. ಇದೇ ವೇಳೆ ಎಚ್‌ಡಿಎಫ್‌ಸಿ ಲೈಫ್ ಆಗಿರ್ಬೋದು, ಟಾಟಾ ಮೋಟಾರ್ಸ್, ಎಸ್‌ಬಿಐ ಲೈಫ್ ಇನ್ಶೂರೆನ್ಸ್, ಎಚ್‌ಡಿಎಫ್‌ಸಿ ಬ್ಯಾಂಕ್ ಮತ್ತೆ ಸಿಪ್ಲಾ ಟಾಪ್ ಗೇನರ್ ಸ್ಟಾಕ್ಸ್ ಗಳಾಗಿ ಕಾಣಿಸ್ಕೊಳ್ತವೆ. ಅದರಲ್ಲೂ ಏನು ಟಾಟಾ ಮೋಟಾರ್ಸ್ ಟಾಟಾ ಕರ್ವ್ ಅಂತ ಹೊಸ ಒಂದು ಮಾಡೆಲ್ ಕಾರ್ನ ಎಸ್‌ಯುವಿನ ಬಿಡುಗಡೆ ಮಾಡ್ತು. ಈ ಒಂದು ಆಡ್ ಆದ್ಮೇಲೆ ಅನೇಕ ಬ್ರೋಕರೇಜ್ ಹೌಸ್‌ಗಳು ಏನು ಟಾಟಾ ಮೋಟಾರ್ಸ್ ನ ಟಾರ್ಗೆಟ್ ಪ್ರೈಸ್ ಅನ್ನ ಹೆಚ್ಚಿಸಿವೆ. ಹೀಗಾಗಿ ಇವತ್ತಿನ ಒಂದು ಟ್ರೇಡಿಂಗ್ ನಲ್ಲಿ ಟಾಟಾ ಮೋಟಾರ್ಸ್ ನ ಸ್ಟಾಕ್ ಹೆಚ್ಚಿನ ವ್ಯಾಲ್ಯೂ ಅನ್ನ ಪಡೆದು ಏನೋ ಲಾಭದಲ್ಲಿ ಮುಕ್ತಾಯ ಆಗ್ತಿರುವಂತದ್ದು. ಇಂದಿನ ಒಟ್ಟಾರೆ ವಹಿವಾಟಿನಲ್ಲಿ ನೋಡೋದಾದ್ರೆ ಇನ್ನ ಏನು ಫಾರ್ಮಾ ಸೆಕ್ಟರ್ ಆಗಿರ್ಬೋದು, ಹೆಲ್ತ್ ಕೇರ್ ಸೆಕ್ಟರ್ ಆಗಿರ್ಬೋದು, ಮೀಡಿಯಾನ ಹೊರತುಪಡಿಸಿ ಬಹುತೇಕ ಎಲ್ಲಾ ಒಂದು ಸೆಕ್ಟರ್ಗಳು ಒಂದು ರೆಡ್ ಮಾರ್ಕ್ ನಲ್ಲಿ ನಷ್ಟದಲ್ಲಿ ಕೊನೆಗೊಂಡವು. ಅದರಲ್ಲೂ ಕೂಡ ಮೆಟಲ್ ಆಗಿರ್ಬೋದು, ರಿಯಾಲಿಟಿ ಸ್ಟಾಕ್ಸ್ ಗಳಾಗಿರ್ಬೋದು, ಆಯಿಲ್ ಮತ್ತು ಗ್ಯಾಸ್ ಸ್ಟಾಕ್ಸ್ ಗಳಾಗಿರ್ಬೋದು, ಐಟಿ ಸೆಕ್ಟರ್ ಆಗಿರ್ಬೋದು 1-2% ನಷ್ಟು ನಷ್ಟವನ್ನು ಅನುಭವಿಸಿದೆ. ಇದರಲ್ಲಿ ಬಿಎಸ್ಸಿ ಮಿಡ್ ಕ್ಯಾಪ್ ಇಂಡೆಕ್ಸ್ 0.4% ನಷ್ಟು ಕುಸಿದ್ರೆ, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಏನು ಫ್ಲಾಟ್ ಆಗಿ ಬಹುತೇಕ ಅಂತ್ಯವಾಯಿತು. ಇಷ್ಟೆಲ್ಲ ನೋಡೋದಾದ್ರೆ ಇವತ್ತಿನ ಮಾರ್ಕೆಟ್ ನಲ್ಲಿ ಏನು ಬುಧವಾರ ಒಳ್ಳೆ ಉತ್ತಮವಾದಂತ ಕಮ್‌ಬ್ಯಾಕ್ ಮಾಡಿದಂತ ಮಾರುಕಟ್ಟೆ ಇವತ್ತು ಮತ್ತೆ ಯಾಕೆ ಇವತ್ತು ನಷ್ಟಕ್ಕೆ ಜಾರಿದೆ ಅನ್ನೋದು ಕುರಿತಾಗಿ ತಿಳ್ಕೊಳ್ಳೋದಾದ್ರೆ, ಇವತ್ತಿನ ಬುಧವಾರದ ವಹಿವಾಟು ಮುಗಿದ ನಂತರ ಆಗಸ್ಟ್ ತಿಂಗಳ ಆರಂಭದಿಂದಲೂ ನೋಡೋದಾದ್ರೆ ಈ ತಿಂಗಳಲ್ಲಿ ಭಾರತೀಯ ಷೇರು ಮಾರುಕಟ್ಟೆ ತುಂಬಾ ಒತ್ತಡದಲ್ಲಿ ಸಾಗ್ತಾ ಇದೆ. ಅದರಲ್ಲೂ ಕೂಡ ವಿದೇಶಿ ಷೇರು ಮಾರುಕಟ್ಟೆಗಳು ಕೂಡ ದುರ್ಬಲ ವಹಿವಾಟನ್ನ ಮುಂದುವರಿಸಿರೋದ್ರಿಂದ ಭಾರತೀಯ ಷೇರು ಮಾರುಕಟ್ಟೆ ಮೇಲೆ ಪ್ರಭಾವ ಬೀರಿದೆ. ಅದರಲ್ಲೂ ನಿಫ್ಟಿ 50 ಸೂಚ್ಯಂಕ ಈ ತಿಂಗಳು ನೋಡೋದಾದ್ರೆ ಒಟ್ಟಾರೆ 3% ನಷ್ಟು ಇವತ್ತು ಈ ಒಂದು ತಿಂಗಳಲ್ಲಿ ಕುಸಿದಿದೆ. 2 ತಿಂಗಳಲ್ಲಿ ಸತತ ಏರಿಕೆ ಬಳಿಕ ಈ ಒಂದು ಇಳಿಕೆಯನ್ನ ಕಂಡಿರುವಂತದ್ದು. ಆದ್ರೆ ಇವತ್ತು ಏನು ನಿನ್ನೆ ಲಾಭದ ಟ್ರ್ಯಾಕ್‌ಗೆ ಮರಳಿತು ಅಂತ ಒಂದು ಅನ್ಕೊಂಡಿರಂತ ಹೂಡಿಕೆದಾರರು ಇವತ್ತು ಮತ್ತೆ ಆಶ್ಚರ್ಯಕ್ಕೆ ಒಳಗಾದ್ರು. ಅಂದ್ರೆ ಏನು ಮಾರುಕಟ್ಟೆ ಕುಸಿತಕ್ಕೆ ಸಾಕ್ತು. ಈ ಒಂದು ಕುಸಿತಕ್ಕೆ ಪ್ರಮುಖವಾಗಿ ನಾವು 3 ಕಾರಣಗಳನ್ನ ಗುರುತಿಸಬಹುದು. ಈ ಹಿಂದೆನೆ ನಾವು ತಿಳಿಸಿದಂತೆ ಮಾರುಕಟ್ಟೆ ತುಂಬಾ ಹೈ ವ್ಯಾಲ್ಯೂಯೇಷನ್ ಅಲ್ಲಿ ಸಾಗ್ತಾ ಇದೆ. ಇದು ಕೂಡ ಪ್ರಮುಖವಾಗಿ ಮಾರ್ಕೆಟ್‌ನ ಅಲ್ಲಿ ದೊಡ್ಡ ಮಟ್ಟಿನ ಕರೆಕ್ಷನ್ ಅನ್ನ ಡೀಪ್ ಆಗಿ ಕರೆಕ್ಷನ್ ಅನ್ನ ನಾವು ನೋಡಬಹುದಾಗಿದೆ. ಕಳೆದ ಒಂದು ತಿಂಗಳಲ್ಲಿ ನಾವು ನೋಡಬಹುದು ಭಾರತೀಯ ಷೇರು ಮಾರುಕಟ್ಟೆ ಒಂದು ಸಾರ್ವಕಾಲಿಕ ಗರಿಷ್ಠ ಮಟ್ಟದಲ್ಲಿ ಸಾಗಿತ್ತು. ಈ ತಿಂಗಳ ಆರಂಭದಲ್ಲೂ ಕೂಡ ಸೆನ್ಸೆಕ್ಸ್ 82,000 ಗಡಿ ದಾಟಿತ್ತು. ನಿಫ್ಟಿ 24,000 ಗಡಿಯನ್ನ ಮೊಟ್ಟ ಮೊದಲ ಬಾರಿಗೆ ದಾಖಲಿಸಿತ್ತು. ಈ ಒಂದು ಹಂತದಲ್ಲಿ ಹೈ ವ್ಯಾಲ್ಯೂಯೇಷನ್ ಇರುವಂತಹ ಅನೇಕ ಸ್ಟಾಕ್‌ಗಳು ಕೂಡ ನಾವು ಕಾಣಬಹುದು. ಅದರಲ್ಲೂ ಏನು ಬ್ಲೂಮ್ಬರ್ಗ್ ಡೇಟಾವನ್ನ ನಾವು ನೋಡೋದಾದ್ರೆ ನಿಫ್ಟಿ ಪಿಇ ಪ್ರೇಮಿಕ ರೇಷಿಯೋ ಏನಿದೆ ಇದು 23.8 ಇದೆ. ಅಂದ್ರೆ ಒಂದು ವರ್ಷದ ಸರಾಸರಿ 20.2 ಗಿಂತ ಹೆಚ್ಚಿದೆ. ಇದ್ರ ಜೊತೆಗೆ ಪಿಬಿ ರೇಷಿಯೋ ಕೂಡ ನಾವು ಹೆಚ್ಚಿರೋದನ್ನ ನಾವು ನೋಡಬಹುದು. 3.92% ನಷ್ಟಿದೆ. ಇದು ಕೂಡ ಒಂದು ವರ್ಷದ ಫಾರ್ವರ್ಡ್ ನಾವು ಪಿಬಿ ನೋಡೋದಾದ್ರೆ 3.14 ಮಟ್ಟಕ್ಕಿಂತ ಹೆಚ್ಚಿದೆ. ಹೀಗಾಗಿ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳು ವ್ಯಾಲ್ಯೂ ಹೆಚ್ಚು ಆತಂಕಕಾರಿ ಆಗಿದ್ರು ಕೂಡ ಸಾಕಷ್ಟು ಒತ್ತಡವನ್ನ ಮಾರ್ಕೆಟ್ ಎದುರಿಸ್ತಿದೆ. ಅದರಲ್ಲೂ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಇಂಡೆಕ್ಸ್ ನಲ್ಲಿ ಹೆಚ್ಚು ಕರೆಕ್ಷನ್ ಅನ್ನು ನಾವು ಕಾಣ್ತಾ ಇದೀವಿ. ನೆಗೆಟಿವ್ ಟ್ರಿಗರ್ ನಿಂದಾಗಿ ಇಂದು ಮತ್ತೊಮ್ಮೆ ಡೀಪ್ ಕರೆಕ್ಷನ್ ಆಗನತ್ತ ಹೊರಟಿದೆ. ಅದರಲ್ಲೂ ಪ್ರಮುಖವಾಗಿ ಮಾರುಕಟ್ಟೆಯಿಂದ ಹೂಡಿಕೆದಾರರು ಇಂತಹ ಸನ್ನಿವೇಶದಲ್ಲಿ ಹೊರಗೆ ಉಳಿಯಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೀಗಾಗಿ ಹೆಚ್ಚು ಮಾರಾಟ ಸೆಲ್ ವ್ಯಾಲ್ಯೂ ಕೂಡ ಕಂಡು ಬರ್ತಿದೆ, ಪ್ರಾಫಿಟ್ ಬುಕ್ಕಿಂಗ್ ಕೂಡ ಕಂಡು ಬರ್ತಿದೆ. ವಿದೇಶಿ ಮಾರುಕಟ್ಟೆಗಳು ಕೂಡ ಪ್ರಮುಖವಾಗಿ
ಕಂಡು ಬರ್ತಿರುವಂತದ್ದು ಈ ಒಂದು ನೆಗೆಟಿವ್ ಸೆಷನ್. ಎರಡನೇ ಪಾಯಿಂಟೇ ಕೂಡ ಇದೇ, ಫಾರಿನ್ ಮಾರ್ಕೆಟ್ಗಳಿಂದ US ಮಾರ್ಕೆಟ್, ಯುರೋಪಿಯನ್ ಮಾರ್ಕೆಟ್ಸ್ ಆಗಿರ್ಬೋದು, ಏಷ್ಯನ್ ಮಾರ್ಕೆಟ್ಸ್ ಏನೇ ಇವೆಲ್ಲ ಕೂಡ ನೆಗೆಟಿವ್ ನಲ್ಲಿ ಟ್ರೇಡ್ ಮಾಡ್ತಿರುವಂತದ್ದು. ಪ್ರಮುಖವಾಗಿ US ಮಾರ್ಕೆಟ್ ಕೂಡ ಒಂದು ನೆಗೆಟಿವ್ ನಲ್ಲಿ ಸಾಗಿದೆ ಬುಧವಾರದ ಸೆಷನ್ ನಲ್ಲಿ. ಇದಕ್ಕೆ ಪ್ರಮುಖ ಕಾರಣ ಅಮೆರಿಕದ ಎಕನಾಮಿ ಒಂದು ನಿಧಾನಗತಿಯಲ್ಲಿ ಸಾಗ್ತಾ ಇರೋದು ಕೂಡ, ಇದ್ರ ಜೊತೆಗೆ ಎಲ್ಲಿ ಇದು ರೆಸೆಷನ್ಗೆ ಟರ್ನ್ ಆಗುತ್ತೆ ಅನ್ನೋದು ಕೂಡ ಒಂದು ಭಯ ಹೂಡಿಕೆದಾರರಲ್ಲಿ ಮೂಡಿದೆ. ಇತ್ತೀಚೆಗೆ US ನ ಎಂಪ್ಲಾಯ್ಮೆಂಟ್ ಡೇಟಾ ರಿಲೀಸ್ ಆಯ್ತು, ಇದು ಕೂಡ ನೆಗೆಟಿವ್ ಆಗಿದೆ. ಕಳೆದ 3 ವರ್ಷಗಳಲ್ಲಿ ಇದು ಒಂದು ನಿರುದ್ಯೋಗ ಪ್ರಮಾಣ US ನಲ್ಲಿ ದೊಡ್ಡ ಮಟ್ಟಿಗೆ ಕಂಡು ಬಂದಿದೆ. ಇದು ಕೂಡ ಕೆಲವು ಆರ್ಥಿಕ ತಜ್ಞರ ಪ್ರಕಾರ ಮುಂಬರುವ ದಿನಗಳಲ್ಲಿ US ಆರ್ಥಿಕತೆ ಮತ್ತೆ ಆರ್ಥಿಕ ಹಿಂಜರಿತಕ್ಕೆ ಸಾಗಬಹುದು ಎಂಬ ಒಂದು ಭವಿಷ್ಯವನ್ನ ನುಡಿದಿರುವಂತದ್ದು. ಇದು ಕೂಡ ದುರ್ಬಲ ಮಾರುಕಟ್ಟೆ ಭಾವನೆಗೆ ಕಾರಣವಾಗಿ ಒಂದು ಕರೆಕ್ಷನ್ಗೆ ಕಾರಣ ಆಗ್ತಾ ಇದೆ. ಇದ್ರ ಜೊತೆಗೆ ಇವತ್ತಿನ ಪ್ರಮುಖವಾಗಿ ನಿರೀಕ್ಷೆ ಇದ್ದಿದ್ದಂತೂ RBI ನ ಒಂದು ಪ್ರಮುಖ ನಿರ್ಧಾರಗಳು, ಅದರಲ್ಲೂ ದ್ವೈಮಾಸಿಕ ಸಭೆಯ ನಿರ್ಧಾರಗಳು ಇವತ್ತು ಹೊರಬೀಳ್ತು. RBI ಗವರ್ನರ್ ಶಕ್ತಿಕಾಂತ್ ದಾಸ್ ರವರು ಹಣಕಾಸು ನೀತಿಯ ನಿರ್ಧಾರಗಳನ್ನ ಪ್ರಕಟಿಸಿದ್ರು. ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಕಳೆದ ಒಂದು ಸಭೆಗಿಂತ ಹೆಚ್ಚಿನ ಬದಲಾವಣೆಗಳನ್ನ ನಾವು ಕಾಣಲಿಲ್ಲ. ಅದು GDP ಫೋರ್ಕಾಸ್ಟ್ ಆಗಿರ್ಬೋದು, ಇನ್ಫ್ಲೇಷನ್ ಆಗಿರ್ಬೋದು, ಬಹುತೇಕ ಅದನ್ನೇ ಹಳೆದನ್ನೇ ರಿಟೈನ್ ಮಾಡಿದ್ದಾರೆ. ಹೀಗಾಗಿ ಇವರ ಒಂದು ಟೋನ್ GDP ಫೋರ್ಕಾಸ್ಟಿಂಗ್ ಬಗ್ಗೆ ಆಗಲಿ, ಇನ್ಫ್ಲೇಷನ್ ಬಗ್ಗೆ ಆಗ್ಲಿ ಯಾವುದೇ ಒಂದು ಕ್ಲಿಯರ್ ಪಿಕ್ಚರ್ ಇಲ್ಲಿ ಕಾಣಲಿಲ್ಲ. ಮುಂದಿನ ದಿನಗಳಲ್ಲೂ ಕೂಡ ಹಣದುಬ್ಬರ ಮತ್ತಷ್ಟು ಮುಂದುವರಿಕೆ ಆಗುವಂತಹ ಕಾಣೋ ಸಾಧ್ಯತೆ ಇದೆ. ಹೀಗಾಗಿ ಇದು ಕೂಡ ಇಂಟ್ರೆಸ್ಟ್ ರೇಟ್ ಮೇಲೆ ಪರಿಣಾಮ ಬೀರುತ್ತದೆ. ಅಂದ್ರೆ ರೆಪೋ ರೇಟ್ ಆಗಿರ್ಬೋದು, ರೆಪೋ ರೇಟ್ ನ ಕಡಿಮೆ ಮಾಡ್ತಾರೆ ಅನ್ನೋದು ಕೂಡ ತುಂಬಾ ದೂರವಾಗಿ ಉಳಿತಾ ಇದೆ. ಹೀಗಾಗಿ ಇದು ಕೂಡ ಹೂಡಿಕೆದಾರರ ಮನೋಭಾವನೆಯನ್ನ ಕುಗ್ಸಿರುವಂತದ್ದು. ಇದು ಕೂಡ ಮಾರ್ಕೆಟ್ ನ ವೀಕ್ನೆಸ್ಗೆ ಪ್ರಮುಖ ಕಾರಣ ಆಗಿದೆ. ಇವತ್ತಿನ RBI ನ ನಿರ್ಧಾರದಲ್ಲಿ ಪ್ರಮುಖವಾಗಿ ರೆಪೋ ರೇಟ್ ನ 6.5% ಅಷ್ಟು ಮುಂದುವರಿಸಿದೆ. ಇದು RBI 9ನೇ ಬಾರಿಗೆ ತನ್ನ ದ್ವೈಮಾಸಿಕ ಸಭೆಯಲ್ಲಿ 9ನೇ ಬಾರಿಗೆ ರೆಪೋ ರೇಟ್ ನ ಯಾವುದೇ ರೀತಿ ಬದಲಾವಣೆ ಮಾಡಿಲ್ಲ. 2013ರಲ್ಲಿ ಕೊನೆ ಬಾರಿಗೆ ಬದಲಾವಣೆ ಮಾಡಿತ್ತು. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ರೀತಿ ಬದಲಾವಣೆ ಮಾಡಿಲ್ಲ. ಇನ್ನು ಇನ್ಫ್ಲೇಷನ್ ಪ್ರೊಜೆಕ್ಷನ್ ಅನ್ನ RBI ಕೂಡ 4.5% ನಲ್ಲೇ ಇರಿಸಿರುವಂತದ್ದು. CPI ಹಣದುಬ್ಬರನ ನೋಡಬಹುದು, ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಜೊತೆಗೆ GDP ಫೋರ್ಕಾಸ್ಟ್ ಆಗಿರ್ಬೋದು, ಈ ಒಂದು ಫಿನಾನ್ಷಿಯಲ್ ಇಯರ್ ಅಲ್ಲಿ GDP ಫೋರ್ಕಾಸ್ಟ್ RBI ಯಾವುದೇ ರೀತಿ ಬದಲಾವಣೆ ಮಾಡದೆ ರಿಟೈನ್ ಮಾಡ್ಕೊಂಡಿದೆ. ಇನ್ನು GDP ಫೋರ್ಕಾಸ್ಟ್ ನ 7.1% ಅಂತ ಈ ಫಿನಾನ್ಷಿಯಲ್ ಇಯರ್ ಉಳಿಸ್ಕೊಂಡಿದೆ. ಅದ್ರಲ್ಲಿ ಮೊದಲ ಕ್ವಾರ್ಟರ್ ನಲ್ಲಿ 7.2% ಆಗಿರ್ಬೋದು ಈ ಫಿನಾನ್ಷಿಯಲ್ ಇಯರ್ ಅಲ್ಲಿ. ಸೆಕೆಂಡ್ ಕ್ವಾರ್ಟರ್ ನಲ್ಲಿ 7.3 ನ ಹಾಗೆ ಉಳಿಸ್ಕೊಂಡಿರುವಂತದ್ದು. ಥರ್ಡ್ ಕ್ವಾರ್ಟರ್ ಅಲ್ಲಿ 7.2%, ಹಾಗೆ ನೆಕ್ಸ್ಟ್ ಮುಂದಿನ ಫಿನಾನ್ಷಿಯಲ್ ಇಯರ್ ಅಲ್ಲಿ 7.2% ಅಂತ ಪ್ರೊಜೆಕ್ಷನ್ ಮಾಡಿದೆ. ಹೀಗಾಗಿ RBI ನ ಈ ಒಂದು ಟೋನ್ ಕೂಡ, RBI ನ ಈ ಒಂದು ರೆಪೋ ರೇಟ್ ಆಗಿರೋದು, ಬಡ್ಡಿ ದರ ಕುರಿತಾಗಿ ಆಗಿರ್ಬೋದು, ಮತ್ತೆ ಬ್ಯಾಂಕ್ಗಳು ಕೂಡ ಸಲಹೆ ನೀಡಿದೆ. ಒಂದು ಗೋಲ್ಡ್ ಲೋನ್ ಮೇಲೆ ಆಗಿರ್ಬೋದು, ಅದು ಹೋಮ್ ಲೋನ್ ಮೇಲೆ ಯಾವುದೇ ರೀತಿ ಟಾಪ್ ಅಪ್ ಕೊಡೋ ಮುಂಚೆ ಯೋಚನೆ ಮಾಡಿ, ರಿವ್ಯೂ ಮಾಡಿ ಅಂತ RBI ಬ್ಯಾಂಕ್ಗಳಿಗೆ ತಿಳಿಸಿದೆ. ಈ ಮೂಲಕ ಹೈ ವ್ಯಾಲ್ಯೂಯೇಷನ್ ಬೇಡ ಅನ್ನೋದೊಂದು ಸಂಕೇತವನ್ನ ಸೂಚಿಸಿರುವಂತದ್ದು. ಹೀಗಾಗಿ ಗ್ರಾಮೀಣ ಬ್ಯಾಂಕ್ಗಳು ಕೂಡ ಹೆಚ್ಚು ಡೆಪಾಸಿಟ್ ನ ಹೆಚ್ಚಿಸಲು ಕೂಡ ಸಲಹೆಯನ್ನ ನೀಡಿದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ ಡೆಪಾಸಿಟ್ಸ್ ಕುಗ್ತಾ ಇದೆ. ಅದರಲ್ಲೂ ಕೂಡ ಇದು ಕೂಡ ಒಂದು ಆತಂಕಕಾರಿ ವಿಷಯ ಆಗಿರುವಂತದ್ದು. ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಸೇವಿಂಗ್ಸ್ ಪ್ರಮಾಣ ಕಡಿಮೆ ಆಗ್ತಿರುವಂತದ್ದು, ಹೆಚ್ಚು ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಬೇರೆ ಕಡೆ ಜನ ಮನಸ್ಸು ಮಾಡ್ತಾ ಇರುವಂತದ್ದು, ಇದು ಕೂಡ ಕಾಣಾಗಿದೆ. ಹೀಗಾಗಿ ಇಷ್ಟೆಲ್ಲ ಒಟ್ಟಾರೆ ನೋಡೋದಾದ್ರೆ ಇವತ್ತಿನ ಮಾರ್ಕೆಟ್ ನಲ್ಲಿ ಈ ಒಂದು ಪ್ರಮುಖ 3 ಅಂಶಗಳು ನೆಗೆಟಿವ್ ಆಗಿ ಟರ್ನ್ ಆಗಿರುವಂತದ್ದು. ಇದು ಕೂಡ ಸ್ಟಾಕ್ ಮಾರ್ಕೆಟ್ ನ ಕರೆಕ್ಷನ್ಗೆ ಪ್ರಮುಖ ಕಾರಣ ಆಗಿದೆ. ಹೀಗಾಗಿ ಇದ್ರ ಜೊತೆಗೆ ಇನ್ನು ವಿದೇಶಿ ಮಾರುಕಟ್ಟೆಗಳಲ್ಲೂ ಕೂಡ ಆತಂಕದ ಭೀತಿ, US ಏನಾದ್ರೂ ಎಕನಾಮಿ ಏನಾದ್ರು ಆರ್ಥಿಕ ಹಿಂಜರಿತಕ್ಕೆ ಸಾಗುತ್ತಾ ಅನ್ನೋದು ಕೂಡ ಒಂದು ಭಯ ಹೂಡಿಕೆದಾರರಲ್ಲಿದೆ. ಹೀಗಾಗಿ ಮಾರ್ಕೆಟ್ ಕರೆಕ್ಷನ್ ಕಂಟಿನ್ಯೂ ಆಗಿದೆ, ಡೀಪ್ ಕರೆಕ್ಷನ್ ಕೂಡ ಕಂಡು ಬರುತ್ತಾ ಇದೆ. ಇನ್ನು ನಾಳೆ ಮಾರ್ಕೆಟ್ ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂದ್ರೆ ಇವತ್ತು ಮಾರ್ಕೆಟ್ ಕರೆಕ್ಷನ್ ಆಗಿರೋದ್ರಿಂದ ನಾಳೆ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ, ಏನು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅನ್ನೋದು ಕೂಡ ತಿಳಿದು ಬರುತ್ತೆ. ಹಿಂಗೆ ಮಾರ್ಕೆಟ್ ಕುರಿತಾಗಿ ನಾವು ನಿಮ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ನಾಳೆನೂ ಕೂಡ ನಿಮ್ಗೆ ನೀಡ್ತಾ ಹೋಗ್ತೀವಿ. ಹೆಚ್ಚಿನ ಮಾರ್ಕೆಟ್ ರಿಲೇಟೆಡ್ ಆಗಿರ್ಬೋದು, ನೀವು ಪರ್ಸನಲ್ ಫಿನಾನ್ಸ್ ರಿಲೇಟೆಡ್ ಆಗಿರ್ಬೋದು, ಕೃಷಿ, ಸರ್ಕಾರಿ ಯೋಜನೆಗಳಾಗಿರ್ಬೋದು, ಯಾವ ವಿಚಾರವಾಗಿ ನೀವು ಹೆಚ್ಚಿನ ಒಂದು ಸುದ್ದಿಗಳನ್ನ ತಿಳ್ಕೊಳ್ಬೇಕಾದ್ರೆ ನೀವು ET ಕನ್ನಡ ವೆಬ್ಸೈಟ್ ಅನ್ನ ಫಾಲೋ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ET ಕನ್ನಡ ಫೇಸ್ಬುಕ್ ಪೇಜ್ ಇದೆ, ಟ್ವಿಟರ್ ಅಲ್ಲೂ ಕೂಡ ET ಕನ್ನಡ ಪೇಜ್ ಇರುವಂತದ್ದು ನೀವು ನೋಡಬಹುದು, ಯೂಟ್ಯೂಬ್ ಪೇಜ್ ಅಂತ ಕೂಡ ನೋಡಬಹುದು. ಇವನ್ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ನಿರಂತರವಂತಹ ಹಣಕಾಸು ಸಂಬಂಧಿತ ಸುದ್ದಿಗಳನ್ನ ನೀವು ಪಡೆಯಬಹುದು.